ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ 7 ದಿನ 7 ದೋಸೆ ಸೀರೀಸಲ್ಲಿ ಇವತ್ತು ಡೇ 4. ಇವತ್ತು ನಾನು ನೀರು ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದೊಂದು ಸಿಂಪಲ್ ರೆಸಿಪಿನೇ, ಬಟ್ ಒಂದು ಸ್ವಲ್ಪ ಮಾಡೋದು ಟ್ರಿಕ್ಕಿ ಇದೆ. ನಾನು ಹೇಳ್ತಿರುವಂತಹ ಒಂದು 5 ಟಿಪ್ಸನ್ನು ಫಾಲೋ ಮಾಡಿಕೊಂಡು ಈ ದೋಸೆಯನ್ನು ಮಾಡಿದ್ರೆ ಈಸಿಯಾಗಿ ಯಾರು ಬೇಕಿದ್ರೂ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಹೇಳ್ತಾ ಇರುವಂತಹ 5 ಟಿಪ್ಸಲ್ಲಿ ಫಸ್ಟ್ ಟಿಪ್ ಯಾವುದು ಅಂತ ಅಂದರೆ, ಅಕ್ಕಿಯನ್ನು ನೀಟಾಗಿ ತೊಳ್ಕೊಬೇಕು, ತುಂಬಾ ಕ್ಲೀನ್ ಮಾಡ್ಕೋಬೇಕು. ನಾವು ಒಂದು 6ರಿಂದ 7 ಸತಿನಾದರೂ ಅಕ್ಕಿ ತೊಳ್ಕೊಬೇಕಾಗತ್ತೆ. ಸೊ ಯಾಕಂದರೆ ನೀರು ದೋಸೆ ಅಂತಂದರೆ ಚೆನ್ನಾಗಿ ಬೆಳ್ಳಗೆ ಬರಬೇಕು ಅಂತಂದರೆ ಅಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಸೊ ಹಾಗಾಗಿ ನೀರನ್ನು ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡು ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕು. ನಾನು ಇಲ್ಲೊಂದು 5ರಿಂದ 6 ಸತಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು, ಅಂದರೆ ಅಕ್ಕಿ ಮೇಲ್ಗಡೆ ಬರೋ ಥರ ನೀರು ಹಾಕಿಬಿಟ್ಟು ನೆನೆಯೋದಕ್ಕೆ ಬಿಟ್ಬಿಡಬೇಕು. ಸೊ ಇದನ್ನು ಒಂದು 5 ಗಂಟೆಗಳಾದರೂ ನಾವು ನೆನೆಸ್ಬೇಕಾಗುತ್ತೆ. ನಾನಿಲ್ಲಿ ಒಂದು ಮಧ್ಯಾಹ್ನದೊತ್ತು ನೆನೆಯೋಕೆ ಇಟ್ಟಿದ್ದೆ. ನಾನು ರಾತ್ರಿ ಡಿನ್ನರ್ಗೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಸೊ ಇವಾಗ ಚೆನ್ನಾಗಿ ನೆಂದಿದೆ ಅಕ್ಕಿ, ಒಂದು 5ರಿಂದ 6 ಅವರ್ ಆಗಿದೆ ನೋಡಿ. ಚೆನ್ನಾಗಿ ಕ್ಲೀನಾಗಿ ಕೂಡ ಆಗಿದೆ. ಸೊ ಈ ಥರ ಚೆನ್ನಾಗಿ ಕ್ಲೀನಾಗಿದ್ದರೆ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನೀರೆಲ್ಲ ತಗೊಂಡ್ಬಿಟ್ಟು ನಾವು ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಕೆಲವೊಂದು ದೋಸೆಗಳು ನಾವು ಮಾಡಿಟ್ಟು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹಾರ್ಡ್ ಆಗುತ್ತಲ್ಲ, ಬಟ್ ಈ ನೀರು ದೋಸೆ ಹಾಗಲ್ಲ. ನಾವು ಮಾಡಿ ಎಷ್ಟೊತ್ತೇ ಆಗಿರಲಿ ಚೆನ್ನಾಗಿ ಅದೇ ಥರ ಸಾಫ್ಟಾಗಿರುತ್ತೆ. ಸೊ ತುಂಬ ಸಾಫ್ಟಾಗಿರುವಂಥ ದೋಸೆಯನ್ನು ಇಷ್ಟಪಡೋರು ಈ ಥರ ನೀರು ದೋಸೆಯನ್ನು ಮಾಡಿಕೊಂಡು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ಸೊ ಇವಾಗ ನಾನು ನೀರೆಲ್ಲ ತಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ ಹೋಳನ್ನು ಹಾಕ್ಕೊಂಡಿದ್ದೀನಿ. 1 ಕಪ್ ಅಕ್ಕಿಗೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ ಹೋಳನ್ನು ಹಾಕೋಬೇಕು. ಸೊ ಇವಾಗ ನೆಕ್ಸ್ಟ್ ಟಿಪ್ ಏನು ಅಂತ ಅಂದರೆ, ಹಿಟ್ಟು ನಾವು ಗ್ರೈಂಡ್ ಮಾಡ್ಕೋತೀವಲ್ಲ, ಸ್ಮೂತ್ ಪೇಸ್ಟ್ ಆಗಬೇಕಿದು. ಅಲ್ಲಿವರೆಗೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಆಗಿಲ್ಲ ಅಂತಂದರೆ ಮತ್ತೆ ಗ್ರೈಂಡ್ ಮಾಡ್ಕೋಬೇಕು. ಬಟ್ ಒಂದೇ ಸತಿಗೆ ತುಂಬ ಜಾಸ್ತಿ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಿದು. ನೋಡಿ ಇಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ. ಇವಾಗ ನಾನು ಅದೇ ಮಿಕ್ಸಿ ಜಾರ್ಗೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದ್ರ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕು ಅಂತಂದರೆ, ವಾಟ್ರಿ ಕನ್ಸಿಸ್ಟೆನ್ಸಿ, ತುಂಬಾ ನೀರಾಗಿರಬೇಕು ಇದು. ಸೊ ಅಂದಾಗ ಮಾತ್ರ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ದೋಸೆ. ಇವಾಗ ನೀರು ದೋಸೆದು ಬ್ಯಾಟರ್ ಅಂತೂ ರೆಡಿ ಆಯಿತು. ಇದಕ್ಕೆ ಒಂದು ಚಟ್ನಿ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನೀರಲ್ಲಿ ನೆನೆಸಿರುವಂಥ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು 3ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿ ಆದರೆ ಸಾಕಾಗುತ್ತೆ. ಆಮೇಲೆ ಈರುಳ್ಳಿ ಹಾಕ್ಕೋಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ನಾನಿವತ್ತು ಮಾಡ್ತಾ ಇರುವಂತಹ ಚಟ್ನಿ ಯಾವುದು ಅಂತಂದರೆ ಖಾರ ಚಟ್ನಿ. ಇದು ನೀರು ದೋಸೆಗೆ ಪರ್ಫೆಕ್ಟ್ ಆಗಿರುತ್ತೆ ಕಾಂಬಿನೇಷನ್ನು. ನೀರು ದೋಸೆ ಜೊತೆಗೆ ಖಾರ ಚಟ್ನಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಹಾಗಾಗಿ ನಾನಿವತ್ತು ಖಾರ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಬಟ್ ನಾನು ನೀರು ದೋಸೆ ಏನು ಮಾಡ್ತಾ ಇದ್ದೀನಲ್ಲ, ಇದು ನಾನು ಕೂಡ ಮಾಡ್ತಾ ಇರೋದು ಫಸ್ಟ್ ಟೈಮೇನೆ. ತುಂಬ ದಿವಸದಿಂದ ಇದನ್ನು ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ಆಗಿರಲಿಲ್ಲ. ಆದರೆ ಈ ದೋಸೆ ಸೀರೀಸಲ್ಲಿ ನನಗೆ ಇದು ಕೂಡ ನೆನಪಾಯಿತು. ಸೊ ಇದನ್ನು ಕೂಡ ಮಾಡಿ ತೋರಿಸ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮಾಡೋದು ಕೂಡ ತುಂಬಾ ಸಿಂಪಲ್ ಅಂತ ಅನ್ನಿಸ್ತು ದೋಸೆ ಮಾಡಿದ್ಮೇಲೆ. ನಮ್ಮ ದೋಸೆಗಳಲ್ಲಿ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಆಗಲೇ ಮೆಣಸಿನ್ಕಾಯಿ ಹಾಕೋತನ ಮರ್ತಿದ್ದೆ. ಸೊ ನೀವು ಹಾಕೊಳ್ಳೋದಾದರೆ ಮುಂಚೆನೇ ಹಾಕೊಂಬಿಡಿ ಮೆಣಸಿನ್ಕಾಯಿ. ನಾನು ಹಾಗಾಗಿ ಇಲ್ಲಿ ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಇಂಚ್ ಆಗೋಷ್ಟು ಹಸಿ ಶುಂಠಿ, ಆಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 3 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕೋಬಹುದು, ಯಾಕಂದರೆ ನಾವು ಇದು ಮಿಕ್ಸಿ ಮಾಡ್ಕೋತೀವಲ್ಲ, ಸೊ ಹಾಗಾಗಿ ನಡೆಯುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಚೆನ್ನಾಗಿ ಬೆಂದಿರುತ್ತೆ ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ ಅದೆಲ್ಲನೂ. ಇದು ಚೆನ್ನಾಗಿ ಆರೋದಕ್ಕೆ ಬಿಟ್ಬಿಡಬೇಕು. ಇದೊಂದು ಸ್ವಲ್ಪ ಪೂರ್ತಿಯಾಗಿ ತಣ್ಣಗಾಗಿದೆ ಅಂದಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಬೇಕು ಅಂತ ಅಂದರೆ ಒಗ್ಗರಣೆ ಕೂಡ ಹಾಕ್ಕೋಬಹುದು. ನಾನಿಲ್ಲಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಫಸ್ಟು. ನೀವು ಬೇಕಂದರೆ ಇದರಲ್ಲಿ ಒಂದು ಸ್ವಲ್ಪ ಶೇಂಗಾ ಬೀಜ ಕೂಡ ಹಾಕ್ಕೋಬಹುದು. ಬಟ್ ನಾನಿಲ್ಲಿ ಬರೀ ಇದರದ್ದೇ ಫ್ಲೇವರ್ ಚೆನ್ನಾಗಿರಲಿ ಅಂತ ಅನ್ನೋಕ್ಕೋಸ್ಕರ ಕಡಲೆಬೇಳೆ ಮತ್ತು ಉದ್ದಿನಬೇಳೆ 2 ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋ ಟೈಮಲ್ಲಿ ನೀವು ಬೇಕು ಅಂತ ಅಂದರೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೋಬಹುದು. ಬಟ್ ನಾನಿಲ್ಲಿ ಬೆಲ್ಲ ಏನು ಹಾಕಿಲ್ಲ. ನೀವು ಬೇಕು ಅನ್ನೋರು ಬೆಲ್ಲ ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ಕೂಡ ಒಂದು ಸ್ವಲ್ಪ ಸ್ವೀಟಿಶ್ ಆಗಿರುತ್ತೆ. ಸೊ ಇವಾಗ ನಾನೆಲ್ಲ ಆರಿದ್ಮೇಲೆ ಚಟ್ನಿಯನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗಿದೆ. ಇವಾಗ ನೆಕ್ಸ್ಟು ನಾವು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕು. ಸೊ ಹಾಗಾಗಿ ನಾನಿಲ್ಲಿ ಒಗ್ಗರಣೆಯನ್ನು ಮಾಡ್ಕೋತಾ ಇದ್ದೀನಿ. ಈ ನೀರು ದೋಸೆಯನ್ನು ಮಕ್ಕಳ ಬಾಕ್ಸಲ್ಲಿ ಕೂಡ ಕೊಡ್ಬೋದು, ಯಾಕಂದರೆ ಇದು ತುಂಬ ಹೊತ್ತಾದರೂ ಕೂಡ ಚೆನ್ನಾಗಿ ಅದೇ ರೀತಿ ಮೆತ್ತಗೇನೆ ಇರುತ್ತೆ. ಸೊ ಹಾಗಾಗಿ ನಾವು ಮಕ್ಕಳ ಬಾಕ್ಸಲ್ಲಿಯೂ ಕೂಡ ಇದನ್ನು ಪ್ಯಾಕ್ ಮಾಡಿ ಕೊಡ್ಬೋದು. ಆಮೇಲೆ ನೆಕ್ಸ್ಟು ನಾನಿಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ತುಪ್ಪ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಇದೆಲ್ಲ ಹಾಕ್ಕೊಂಡು ಒಗ್ಗರಣೆನ ಮಾಡ್ಕೊಂಡಿದ್ದೀನಿ. ನಾವು ಈ ಒಗ್ಗರಣೆಯಲ್ಲಿ ಹಿಂಗನ್ನು ಹಾಕಿಲ್ಲ, ಯಾಕಂದರೆ ನಾನು ಈ ಚಟ್ನಿಗೆ ಈರುಳ್ಳಿ ಹಾಕಿದ್ದೀನಲ್ಲ, ಸೊ ಹಾಗಾಗಿ ಹಿಂಗೇನು ಹಾಕಿಲ್ಲ ನಾನು ಇದರಲ್ಲಿ. ಸೊ ಈ ಚಟ್ನಿ ಇದೆಲ್ಲ, ಖಾರ ಚಟ್ನಿ ಸೀರಿಯಸ್ಲಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಕಾಂಬಿನೇಷನ್ ಅಂತ ಹೇಳ್ಬೋದು. ಇಡ್ಲಿಗಾಗಿರಲಿ, ದೋಸೆಗಾಗಿರಲಿ, ಚಪಾತಿಗಾಗಿರಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಒಂದು ಸತಿ ಟ್ರೈ ಮಾಡಿ. ಸೊ ಈ ಖಾರ ಚಟ್ನಿ ಅಂತ ಅಂದರೆ ಆಯಿತು, ಇಡ್ಲಿ ದೋಸೆ ಜೊತೆಗೆ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಇದು ಕೂಡ.
ಸೊ ಇವಾಗ ನೆಕ್ಸ್ಟು ನಾನಿಲ್ಲಿ ದೋಸೆ ಹಾಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟಿಪ್ ಏನು ಅಂತ ಅಂದರೆ, ನಾವು ಈ ದೋಸೆ ಮಾಡ್ಕೋಬೇಕಾದ್ರೆ ಹಂಚೇನಿದೆಯಲ್ಲ ಈ ಥರ ರೌಂಡ್ ಆಗಿರುವಂಥ ಹಂಚಿದ್ರೆ ತುಂಬ ಚೆನ್ನಾಗಿರುತ್ತೆ. ದೋಸೆ ಮಾಡ್ಕೊಳ್ಳೋದು ಈಸಿ. ಯಾಕಂದರೆ ನಾವು ಈ ನೀರು ದೋಸೆಯನ್ನು ಈ ಥರ ಸ್ವಲ್ಪನೇ ಹಿಟ್ಟು ಹಾಕ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಈ ಥರ ತಿರುಗಿಸ್ಬೇಕು. ಸೊ ಆವಾಗ ಚೆನ್ನಾಗಿ ಬರುತ್ತೆ ದೋಸೆ. ಸೊ ಹಾಗಾಗಿ ಈ ಥರ ರೌಂಡಾಗಿರುವಂತಹ ತವ ಇದ್ದರೆ ಈಸಿಯಾಗಿ ಮಾಡ್ಕೋಬಹುದು. ಸೊ ಇವಾಗ ಇದು ಹಾಕ್ಬಿಟ್ಟು ನೀಟಾಗಿ ನಾವು ನೋಡಿ ಈ ಥರ ಸುತ್ತ ಎಲ್ಲನೂ ತನ್ನಾಗಿ ತಾನೇ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾವು ತಿರುಗಿಸ್ಬಾರ್ದು ಇದು. ಸೊ ತನ್ನಾಗಿ ತಾನೇ ಬಿಟ್ಕೊಂಡ ಮೇಲೆ ಆಮೇಲೆ ನಾವು ಇದನ್ನು ತಗೋಬೇಕು. ಇದನ್ನು ಒಂದೇ ಕಡೆನೇ ಬೇಯಿಸಬೇಕು. ಸೊ ಹಾಗಾಗಿ ಇದನ್ನು ನಾವು ಒಂದು 3ರಿಂದ 4 ನಿಮಿಷ ಬೇಕಾಗುತ್ತೆ ಒಂದು ದೋಸೆ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಈ ನೀರು ದೋಸೆ ಪರ್ಫೆಕ್ಟ್ ಆಗಿದೆಯೋ ಇಲ್ಲ ಅಂತ ತಿಳ್ಕೊಬೇಕು ಅಂತ ಅಂದರೆ, ದೋಸೆ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಚಿಕ್ಕದಾಗಿ ಹೋಲ್ಸ್ ಎಲ್ಲ ಬಂದಿರಬೇಕು. ಆವಾಗ ಮಾತ್ರ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ನೀರು ದೋಸೆ ಅಂತ ಅರ್ಥ. ಸೊ ಎಲ್ಲರೂ ಕೂಡ ಈ ಕಾಂಬಿನೇಷನಲ್ಲಿ ಅಂದರೆ ನೀರು ದೋಸೆ ಜೊತೆಗೆ ಖಾರ ಚಟ್ನಿ ಕಾಂಬಿನೇಷನಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ವಿಡಿಯೋನ ಎಂಡ್ವರೆಗೂ ಇಂಟ್ರೆಸ್ಟಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.